ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟಲಾಗ ರಾಜೇಶ್. ಈಗ ನಾನು ಇಕ್ಕೇರಿ ಮುಗಿಸ್ಕೊಂಡು ಸಿಗಂದೂರು ಕಡೆ ಹೋಗ್ತಾ ಇದ್ದೀನಿ. ಇಕ್ಕೇರಿಲಿ ಲೈಟಾಗಿ ಮಳೆ ಬರ್ತಾ ಇತ್ತು. ಈಗ ಸಿಗಂದೂರು ಕಡೆ ಏನು ಅಂತ ಮಳೆ ಕಾಣಿಸ್ತಾ ಇಲ್ಲ. ಹೋಗೋಣ ಬನ್ನಿ ಫ್ರೆಂಡ್ಸ್. ಸಿಗಂದೂರು ದೇವಿ ಬಗ್ಗೆ ಹೇಳೋದೇ ಬೇಡ, ಅಂಥ ಮಹಿಮೆಯುಳ್ಳಂಥ ಪವಾಡವುಳ್ಳಂಥ ದೇವಿ ಅದು. 2 ದಶಕಗಳಿಂದ ಎಷ್ಟು ಪವಾಡಗಳು ಮಹಿಮೆಗಳು ನಡೆದಿದ್ದಾವೆ ಆ ದೇವಸ್ಥಾನದಲ್ಲಿ. ಅಲ್ಲಿ ಈಗ ಹೊಸದಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ, ಅದ್ರ ಮೇಲೆ ಹೋಗೋಣ, ಆ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಪಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಜುಲೈ 14ನೇ ತಾರೀಕು ಈ ಒಂದು ಬ್ರಿಡ್ಜ್ ನ ಲೋಕಾರ್ಪಣೆ ಮಾಡಿದ್ದಾರೆ. ನಾವು ಅದನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದೀವಿ. ತುಂಬಾ ದೊಡ್ಡದಾಗಿದೆ ಬ್ರಿಡ್ಜ್. ಇದು ಗೆಳೆಯರೆ 55-60 ವರ್ಷದ ಹಿಂದಿನ ಒಂದು ಕನಸು ಇಲ್ಲಿ ಜನಗಳದ್ದು. ಇಲ್ಲಿ ಶರಾವತಿ ಹಿನ್ನೀರು ಬಂದಿದ್ರಿಂದ ಇಲ್ಲಿ ಸುಮಾರು ಒಂದು 25 ಹಳ್ಳಿಗಳು ಮುಚ್ಚೋದ್ವು. ಅದರ ನಂತರ ಇದಕ್ಕೆಲ್ಲ ಲಾಂಚ್ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಎಲ್ಲಾ ರಾಜಕಾರಣಿಗಳು ಎಲ್ಲ ಸೇರ್ಬಿಟ್ಟು ಈಗ ಒಂದು ಬ್ರಿಡ್ಜ್ ವ್ಯವಸ್ಥೆ ಆಗಿದೆ. ಇದು ಕೇಂದ್ರ ಸರ್ಕಾರದಿಂದ ಆಗಿರೋದು. 430 ಕೋಟಿ ರೂಪಾಯಿನ ಹಾಕ್ಬಿಟ್ಟು ಈ ಬ್ರಿಡ್ಜ್ ನ ಮಾಡಿದ್ದಾರೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಬ್ರಿಡ್ಜ್ ಹೇಗಿದೆ. ನಾವು ಬೈಕ್ ತಗೊಂಡ್ಬಂದಿದ್ದೀವಿ, ಅದರಲ್ಲೇ ನಿಮ್ಗೆ ವ್ಯೂ ಪಾಯಿಂಟ್ ಅಂತ ತೋರಿಸಿ. ನಡೀರಿ ಹೋಗೋಣ ಫ್ರೆಂಡ್ಸ್ ಬ್ರಿಡ್ಜ್ ಮೇಲೆ. ಈ ಬ್ರಿಡ್ಜ್ ಬಂದು ದೇಶದ 2ನೇ ಉದ್ದದ ಬ್ರಿಡ್ಜ್, ಉದ್ದದ ಬ್ರಿಡ್ಜ್ ಆಗಿದೆ. ಇದು 2.5 ಕಿಲೋಮೀಟರ್ ದೂರ ಇದೆ ಫ್ರೆಂಡ್ಸ್. ಮೊದಲು ಈ 2.5 ಕಿಲೋಮೀಟರ್ನ ಎಲ್ಲರೂ ಪಯಣ ಮಾಡ್ಲಿಕ್ಕೆ ಏನ್ ಮಾಡೋರು ಅಂದ್ರೆ ಲಾಂಚ್ ಉಪಯೋಗಿಸೋರು. ಲಾಂಚ್ ನಲ್ಲಿ ಹೋಗ್ಬಿಟ್ಟು ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಏನಪ್ಪಾ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಇಲ್ಲಿ ಜನಗಳಿಗೆ ನೈಟ್ ಏನಾರ ಪ್ರಾಬ್ಲಮ್ ಆದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಭಾರಿ ಕಷ್ಟ ಇತ್ತು. ಸುಮಾರು ಹಳ್ಳಿಗಳ ಜನರು ಇಲ್ಲಿ ಓಡಾಡ್ಲಿಕ್ಕೆ ತುಂಬಾ ತೊಂದರೆ ಇತ್ತು. ಈಗ ಎಲ್ಲಾ ರಾಜಕಾರಣಿಗಳೆಲ್ಲ ಸೇರ್ಬಿಟ್ಟು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಕೆಲಸ. ತುಂಬಾ ಥ್ಯಾಂಕ್ಸ್. ಗೆಳೆಯರೆ, ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ಹೊಸ ಬ್ರಿಡ್ಜು, ಕೇಬಲ್ ಬ್ರಿಡ್ಜ್ ಇದು ಎಷ್ಟು ಟೈಮಿಂದ ಕನಸು ಎಲ್ಲರದು ಇವಾಗ ಈಡೇರಿದೆ. ಜುಲೈ 14ಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ ನೋಡಿ ಗೆಳೆಯರೆ. ಜಾಸ್ತಿ ಜನ ಇಲ್ಲ ಅನಿಸುತ್ತೆ, ಬಟ್ ಆದರೂ ಜನ ಇದ್ದಾರೆ. ದೊಡ್ಡದಾಗಿ ಮಾಡಿದ್ದಾರೆ. ಫುಲ್ಲಿ ಕೇಬಲ್ ಬ್ರಿಡ್ಜ್. ಇದು ದೇಶದ 2ನೇ ಅತಿ ದೊಡ್ಡ ಬ್ರಿಡ್ಜ್ ಗೆಳೆಯರೆ. ಇದು ನೋಡಿ, ಈ ಟೈಪ್ ಇದೆ. ಜನ ಸ್ತೋಮ ಹರಿದು ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಇದಕ್ಕೆ ಹಣ ಬಿಡುಗಡೆ ಆಗಿ ಇದು ಒಂದು ವ್ಯವಸ್ಥೆ ಆಗಿದೆ ಗೆಳೆಯರೆ. ತುಂಬ ಒಳ್ಳೆಯ ವಿಚಾರ ಇದು ಮಾಡಿರೋದು ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ, ಅದು ಶರಾವತಿ ಹಿನ್ನೀರು. ಈ ಕಡೆ ಮಧ್ಯೆ ಎಲ್ಲ ದ್ವೀಪಗಳಿದ್ದಾವೆ. ಲಾಂಚಲ್ಲಿ ಹೋಗೋದು ಅದು ಒಂಥರ ಒಂದು ಒಳ್ಳೆ ಇದಿತ್ತು. ಈಗ ಇದು ಇನ್ನೊಂದು ಥರ. ಅದಂದರೆ ಟೈಮಿಂಗ್ಸ್ ಇತ್ತು, ಬೆಳಿಗ್ಗೆಯಿಂದ ಸಂಜೆ 6 ಗಂಟೆ ಕ್ಲೋಸ್ ಆಗಿಬಿಡೋದು. ಈಗ ಇದು ಕ್ಲೋಸ್ ಇಲ್ಲ, ಯಾವಾಗ ಬೇಕಾರಾಗಲೂ ರಾತ್ರಿ ಓಡಾಡ್ಬೋದು. ಇಲ್ಲಿನ ಜನಗಳಿಗೆ ಇದೊಂದು ವರದಾನ ಆಗಿ ಪರಿಣಮಿಸ್ತು. ಆದರೂ ಪಾಪ ಈಗಲೂ ಜನಗಳು ನಾವು ಓಡಾಡಿ ಸಾಕಾಗೋಯ್ತು. ಏನೋ ಒಂದು ಮಾಡ್ತಾ ಇದ್ದಾರೆ, ಸಂತೋಷ ಇದೆ ಅಂತೇಳಿ ಹೇಳ್ತಿದ್ದಾರೆ ಅಷ್ಟೇ. ಬಟ್ ಅಷ್ಟು ಒದ್ದಾಡ್ಬಿಟ್ಟಿದ್ದಾರೆ, ಹೊರಗ್ಬಿಟ್ಟಿದ್ದಾರೆ ಜನಗಳು ಈ ಬ್ರಿಡ್ಜಿಗೋಸ್ಕರ. ಅದು ನಮ್ಮ ಗೆಳೆಯರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದಿಂದ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಅಷ್ಟೊಂದು ಜನ ಇಲ್ಲ. ದರ್ಶನ ಆಗ್ಬಿಡುತ್ತೆ ಅನಿಸುತ್ತೆ. ಜನ ನೋಡ್ಬಿಟ್ಟು ನಾವು ಗಾಬರಿ ಆಗ್ಬಿಟ್ವಿ, ಅಷ್ಟೊಂದು ಜನ ಇಲ್ಲ. ನೋಡುವ ಬನ್ನಿ, ಹೋಗುವ. ಅಲ್ಲಿ ಚಪ್ಪಲಿನೂ ಲಗೇಜನ್ನು ಬಿಟ್ಟು ಇಲ್ಲಿ ಬರ್ತಾಯಿದ್ದೀವಿ. ಇದು ಈ ಥರ ಎಲ್ಲ ರೆನೋವೇಷನ್ ಆದಮೇಲೆ ನಾನು ಬಂದೇ ಇರಲಿಲ್ಲ ಗೆಳೆಯರೆ. ಮೊದಲೆಲ್ಲ ಬಂದೋಗಿದ್ದೀನಿ, ಈಗ ಬರ್ತಾ ಇರೋದು ಇದೆ ಫಸ್ಟ್. ಸುಮಾರು ಸಮಯದ ನಂತರ ಈಗ ಬರ್ತಾಯಿದ್ದೀನಿ. ಒಂದು 5-6 ವರ್ಷನೇ ಆಯ್ತೇನಪ್ಪ.
ಈಗ ಬರ್ತಾ ಇದ್ದೀನಿ. ಹೌದಾ ಗೆಳೆಯರೆ, ಇಲ್ಲಿಂದ ಕ್ಯಾಮ್ರಾ ಅಲೋ ಇಲ್ಲಂತೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಮತ್ತೆ ಹೊರಗೆ ಬಂದುಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ನೋಡಿ, ಇಲ್ಲಿಂದ ನೋಡೋಣ. ನೋಡಿ ನಮ್ಮ ಗೆಳೆಯರು ಇಲ್ಲಿ ಅವರು ವಿಡಿಯೋ ಮಾಡ್ತವ್ರೆ. ಏನೋ ಭಾರಿ ಭಾರಿ ಪೂಜೆ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ ಗೆಳೆಯರೆ. ಎಲ್ಲ ಭಾರಿ ಪೂಜೆ, ಹೋಮ ಹವನ ಎಲ್ಲ ನಡೆದಿದೆ, ಮತ್ತು ಜನಗಳು ಭಾರಿ ಬರ್ತಿದ್ದಾರೆ. ಈ ಕ್ಷೇತ್ರಕ್ಕೆ ಗೆಳೆಯರೆ 300 ವರ್ಷದ ಇತಿಹಾಸವಿದ್ದು ವರ್ಷ ಪೂರ್ತಿ ಈ ಕ್ಷೇತ್ರದಲ್ಲಿ ಜನಗಳು ತುಂಬಿ ತುಳುಕ್ತಾ ಇರುತ್ತೆ. ಇಲ್ಲಿ ಸುಸಜ್ಜಿತವಾದ ವಾಹನ ನಿಲುಗಡೆ, ಮತ್ತೆ ಲಗೇಜ್ ಕೌಂಟರ್ಗಳು, ಆಮೇಲೆ ಒಳ್ಳೆ ಹೋಟೆಲ್ಗಳಿದಾವೆ, ಆಮೇಲೆ ಲಾಡ್ಜಸ್ ಇದೆ, ಆಮೇಲೆ ಇನ್ನು ಎಲ್ಲ ಒಂದು ಯಾಗಶಾಲೆ, ಕಲ್ಯಾಣ ಮಂಟಪ ಎಲ್ಲದೂ ಇದ್ರ ಈ ದೇವಸ್ಥಾನದ ವತಿಯಿಂದ ಎಲ್ಲವನ್ನೂ ಒಂದು ನಿರ್ಮಿಸಿದ್ದಾರೆ. ಇದು ಪೂಜಾ ಸಮಯ ಬಂದು ಬೆಳಿಗ್ಗೆ 3 ಗಂಟೆ ಮುಂಜಾನೆಯಿಂದ ಮಧ್ಯಾಹ್ನ 2:30 ತನಕ ಇರುತ್ತೆ. ಸಂಜೆ ನಿಮ್ಗೆ 5:30ಯಿಂದ ಸಂಜೆ 7:30 ತನಕ ಪೂಜಾ ಸಮಯ ಇರುತ್ತೆ ಗೆಳೆಯರೆ. ಅಷ್ಟೊತ್ತಿಗೆ ದರ್ಶನ ಎಲ್ಲ ಮಾಡ್ಕೊಳ್ಬಹುದು. ಊಟದ ವ್ಯವಸ್ಥೆನೂ ಇರುತ್ತೆ. 7 ಗಂಟೆಯಿಂದ 9:30ವರೆಗೂ ತಿಂಡಿ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ಊಟದ ವ್ಯವಸ್ಥೆ 12ರಿಂದ 3 ಗಂಟೆ ತನಕ ಇರುತ್ತೆ ಗೆಳೆಯರೆ. ಸಂಜೆ ಬಂದು ನಿಮ್ಗೆ ಊಟದ ವ್ಯವಸ್ಥೆ 7ರಿಂದ 9 ಗಂಟೆ ತನಕ ಇರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸಾಗರ ತಾಲೂಕಿದೆ. ಅಲ್ಲಿ ಒಂದು ಕಳಸವಳ್ಳಿ ಅಂತೇಳಿ ಒಂದು ಊರಿದೆ ಗೆಳೆಯರೆ. ಅಲ್ಲಿ ನಿಮ್ಗೆ ಈ ದೇವಸ್ಥಾನ ನಿಮ್ಗೆ ಇರುತ್ತೆ. ಇಲ್ಲಿ ನೀವು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡ್ರೆ ಈ ಕ್ಷೇತ್ರದ್ದು ತುಂಬಾ ಮಹಿಮೆ ಇದೆ, ತುಂಬಾ ಕಾರಣಿಕ ಇದೆ. ಎಲ್ಲರೂ ಬಂದು ಒಂದು ಸಲ ವಿಸಿಟ್ ಹಾಕ್ಬೋದು. ಓಕೆ ಗೈಸ್, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಡಿಸ್ಲೈಕ್ ಆದ್ರೆ ಯಾಕೆ ಡಿಸ್ಲೈಕ್ ಆಯ್ತು ಅಂತ ಹೇಳಿ ದಯವಿಟ್ಟು ಅದನ್ನು ಹೇಳಿ. ಓಕೆ ಗೈಸ್, ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಓಕೆ.